ಇಂದು ನಮ್ಮ ಹೊಯ್ಸಳ ಕರ್ನಾಟಕ ಸಂಘದ 43ನೇ ಸಂಘ ದಿನಾಚರಣೆಯ ಅತ್ಯಂತ ಸಂಭ್ರಮದ ದಿನ. ನಿಲಯದ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಚಿಗುರು ಕಾರ್ಯಕ್ರಮದ ಮೂಲಕ ಚರ್ಚಾ ಸ್ಪರ್ಧೆ, ಆಟಪಾಠಗಳ, ಸಾಂಸ್ಕೃತಿಕ ಪ್ರತಿಭಾ ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸುತ್ತಿದೆ. 30ರಿಂದ 40 ಅತ್ಯಂತ ಹಿರಿಯರಿಗೆ, ವಯೋವೃದ್ಧರಿಗೆ, ಸಾಧಕರಿಗೆ ಎಲ್ಲರಿಗೂ ಕೂಡ ಸನ್ಮಾನವನ್ನು ಮಾಡಲಾಗಿದೆ. ಸುಮಾರು 150 ವಿದ್ಯಾರ್ಥಿಗಳಿಗೆ ಸುಮಾರು 10 ಲಕ್ಷ ರೂಪಾಯಿಗಳನ್ನ ಸಹಾಯಧನ ವಿತರಣೆ ಮಾಡ್ತೀವಿ. ನಮ್ಮ ಬಾಂಧವರು 150 ವರ್ಷ ದಾಟಿರುವಂಥ ಮಹಿಳೆಯರಿಗೆ ಅವರಿಗೆ ಸನ್ಮಾನ ಮಾಡಿದ್ದೀವಿ. ನಮ್ಮ ಹೊಯ್ಸಳ ಕರ್ನಾಟಕ ಸಂಘದ 43ನೇ ಸಂಘ ದಿನಾಚರಣೆಯ ಅತ್ಯಂತ ಸಂಭ್ರಮದ ದಿನ. ಇದು ಒಂದು ಹಬ್ಬದ ರೀತಿ ನಾವು ಆಚರಿಸ್ತೀವಿ. ಮೊದಲಿಗೆ ನಮ್ಮ ಸಂಘದ ಧ್ಯೇಯೋದ್ದೇಶಗಳನ್ನು ಹೇಳಬೇಕು ಅಂತಂದರೆ, 45ಕ್ಕೂ ಹೆಚ್ಚು ವಿಪ್ರ ವಿದ್ಯಾರ್ಥಿಗಳಿಗೆ ರಿಯಾಯಿತಿ ದರದಲ್ಲಿ ಹೊಯ್ಸಳ ವಿದ್ಯಾರ್ಥಿ ನಿಲಯದಲ್ಲಿ ಊಟ, ವಸತಿ, ಉಪಹಾರ, ಅವರಿಗೆ ನೀರಿನ ವ್ಯವಸ್ಥೆ, ಪ್ರತಿಯೊಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿಕೊಟ್ಟಿರುತ್ತೆ. PUC, SSLC, ಡಿಪ್ಲೊಮಾ, ಪದವಿ, ಸ್ನಾತಕೋತ್ತರ ಪರೀಕ್ಷೆಗಳಲ್ಲಿ 90%ಕ್ಕೂ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರವನ್ನು ಏರ್ಪಡಿಸಿರುತ್ತೇವೆ. ಪೋಷಕರ ವಾರ್ಷಿಕ ವರಮಾನ 2,50,000 ಒಳಗಿದ್ದಲ್ಲಿ ಅವರ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡಲಾಗುತ್ತೆ. ಸಮುದಾಯದ ಆಗುಹೋಗುಗಳ ಬಗ್ಗೆ ಮತ್ತು ಸಂಘದ ಚಟುವಟಿಕೆಗಳ ಬಗ್ಗೆ ಪ್ರತಿ ತಿಂಗಳು ಪ್ರಕಟಗೊಳ್ಳುತ್ತಿರುವ ಮಾಸಿಕ ಪತ್ರಿಕೆ ಪ್ರಬುದ್ಧ ಹೊಯ್ಸಳದಲ್ಲಿ ಇದರ ಪ್ರಕಟಣೆ ಬರುತ್ತಿರುತ್ತೆ. ಸಾಹಿತ್ಯ, ಸಿನಿಮಾ, ನಾಟಕ, ಕೃಷಿ, ಪತ್ರಿಕೋದ್ಯಮ ಹಾಗೂ ಇತರ ಕ್ಷೇತ್ರಗಳಲ್ಲಿ ಅದ್ವಿತೀಯವಾಗಿ ಕೀರ್ತಿ ಸಂಪಾದಿಸಿರುವ ಸಮುದಾಯದ ಗಣ್ಯರ ಬಗ್ಗೆ ಹೊಯ್ಸಳ ಮಾಲೆಯ ಅಡಿಯಲ್ಲಿ ಕಿರುಹೊತ್ತಿಗೆಗಳ ಪ್ರಕಟಣೆ ಇದುವರೆಗೂ ಸುಮಾರು 115 ಪುಸ್ತಕಗಳನ್ನು ಹೊರತಂದಿರುವುದು ಇಲ್ಲಿ ಒಂದು ದಾಖಲೆಯೇ ಸರಿ. ನಿಲಯದ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಚಿಗುರು ಕಾರ್ಯಕ್ರಮದ ಮೂಲಕ ಚರ್ಚಾ ಸ್ಪರ್ಧೆ, ಆಟಪಾಠಗಳ, ಸಾಂಸ್ಕೃತಿಕ ಪ್ರತಿಭಾ ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸುತ್ತಿದೆ. ಪ್ರತಿ ವರ್ಷ ವಿಜೃಂಭಣೆಯಿಂದ ಜರುಗುವ ಸಂಘ ದಿನಾಚರಣೆ ಅಂದರೆ ಹೊಯ್ಸಳ ಹಬ್ಬ. ಅಲ್ಲಿ ಅಪ್ರತಿಮ ಸಾಧನೆಯನ್ನು ಗಳಿಸಿರುವ ಸುಮಾರು ಶ್ರೇಷ್ಠರಿಗೆ, 60 ಸಂವತ್ಸರಗಳ ದಾಂಪತ್ಯ ಜೀವನ ಪೂರೈಸಿರುವ ಹಿರಿಯ ದಂಪತಿಗಳಿಗೆ, 90 ವರ್ಷಗಳಿಗಿಂತ ಹಿರಿಯರಾದ ಮಹನೀಯರಿಗೆ, 85 ವರ್ಷ ಪೂರೈಸಿರುವ ಹಿರಿಯ ಮಹಿಳೆಯರಿಗೆ, ಇತ್ತೀಚಿನ ಅದ್ವಿತೀಯ ಸಾಧಕರಿಗೆ ಸಂಘದ ವತಿಯಿಂದ ಸನ್ಮಾನ ಹಾಗೂ ಗೌರವ ಸಮರ್ಪಣೆಯನ್ನು ಏರ್ಪಡಿಸಲಾಗಿದೆ. ಸಮುದಾಯದ ಆರ್ಥಿಕವಾಗಿ ಅಶಕ್ತರಾಗಿರುವ ಹಿರಿಯ ಮಹಿಳೆಯರಿಗೆ ಹಾಗೂ ಹಿರಿಯ ಪುರುಷರಿಗೆ ಮಾಸಿಕ ಪಿಂಚಣಿ ಯೋಜನೆಯಡಿ ಕೂಡ ಇದರ ಸಹಾಯವನ್ನು ವಿಸ್ತರಿಸಲಾಗುತ್ತಿದೆ. ಇದು ನಮ್ಮ ಸಂಘದ ಧ್ಯೇಯೋದ್ದೇಶ. ಇವತ್ತು ಅತ್ಯಂತ ಸಂಭ್ರಮ. ಹಲವಾರು ಜನಗಳು ನಮ್ಮ ಸಮುದಾಯದವರು ಬಂದಿರುವುದೇ ನಮಗೆ ಸಂತೋಷದ ವಿಷಯ. ನಾನು ಹೊಯ್ಸಳ ಕರ್ನಾಟಕ ಸಂಘದ ಉಪಾಧ್ಯಕ್ಷಿಣಿ ಶ್ರೀಮತಿ ಅಂಬಿಕಾ ರಾಮಚಂದ್ರ ಇದರ ಬಗ್ಗೆ ಸವಿಸ್ತರವಾಗಿ ತಿಳಿಸಿರುತ್ತೇನೆ. ಧನ್ಯವಾದಗಳು. ವಿದ್ಯಾರ್ಥಿ ಪ್ರತಿಭಾ ಪುರಸ್ಕಾರ ಪ್ರತಿ ತಿಂಗಳು ನವೆಂಬರಲ್ಲಿ ನಡೆಯುತ್ತೆ. ಇವತ್ತು ಸುಮಾರು 30ರಿಂದ 40 ಅತ್ಯಂತ
ಹಿರಿಯರಿಗೆ, ವಯೋವೃದ್ಧರಿಗೆ, ಸಾಧಕರಿಗೆ ಎಲ್ಲರಿಗೂ ಕೂಡ ಸನ್ಮಾನವನ್ನು ಮಾಡಲಾಗಿದೆ. ನವೆಂಬರ್ ಡಿಸೆಂಬರ್ನಲ್ಲಿ ನಾವು ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಹಮ್ಮಿಕೋತೀವಿ. ಸುಮಾರು 150 ವಿದ್ಯಾರ್ಥಿಗಳಿಗೆ ಸುಮಾರು 10 ಲಕ್ಷ ರೂಪಾಯಿಗಳನ್ನ ಸಹಾಯಧನ ವಿತರಣೆ ಮಾಡ್ತೀವಿ. ಈ ದಿನ 43ನೇ ನಾವು ಸಂಘ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಪ್ರತಿ ವರ್ಷ ಆಚರಿಸೋದ್ರ ಥರ ಆಚರಿಸಿದ್ದೀವಿ. ಈ ವರ್ಷದ ವಿಶೇಷ ಅಂದರೆ ನಮ್ಮ ಬಾಂಧವರು 150 ವರ್ಷ ದಾಟಿರುವಂಥ ಮಹಿಳೆಯರಿಗೆ ಅವ್ರಿಗೆ ಸನ್ಮಾನ ಮಾಡಿದ್ದೀವಿ. 60 ವರ್ಷ ಮತ್ತು 60 ವರ್ಷ ಮದುವೆ ಆಗಿರೋರು, 90 ವರ್ಷದ ವೃದ್ಧರು, ಮತ್ತು PhDಯಲ್ಲಿ ಹೆಚ್ಚಿನ ಅಂಕ ಗಳಿಸ್ಕೊಂಡಿರೋರು, ಮತ್ತು ಸಾಧಕರು ಇವರೆಲ್ಲ ಕರೆಸಿ ನಮ್ಮ ಬಾಂಧವರ ಸಮ್ಮುಖದಲ್ಲಿ ಅವರಿಗೆ ಸನ್ಮಾನ ಮಾಡ್ತಾಯಿದ್ದೀವಿ. ಇದು ಪರಂಪರೆ, ನಮ್ಮ ವಯಸ್ಸಾದ ಕನ್ನಡ ಸಂಘದ ಪರಂಪರೆ. ವಿದ್ಯಾವಂತರನ್ನ ಗೌರವಿಸಬೇಕು ಮತ್ತು ಹಿರಿಯರನ್ನ ಗೌರವಿಸಬೇಕು, ಅವ್ರನ್ನ ಆದರಣೆ ಮಾಡಬೇಕು ಅನ್ನೋ ಇದನ್ನು ಕಳೆದ 75 ವರ್ಷದಿಂದ ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಈ ಜೊತೆಗೆ ನಮ್ಮದೇ ಆದಂಥ ಸಂಘದಿಂದ ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದೀವಿ. ಹಾಸ್ಟೆಲ್ ಇದೆ. ಹಾಸ್ಟೆಲಿಗೆ 43 ಮಕ್ಕಳುಗಳಿದ್ದಾರೆ. ಅವರಿಗೆ ವಿನಾಯಿತಿಯಲ್ಲಿ ನಾವು ಅವ್ರಿಗೆ ಊಟ, ತಿಂಡಿ ಮತ್ತು ಎಲೆಕ್ಟ್ರಿಸಿಟಿ ಎಲ್ಲ ಉಚಿತವಾಗಿ ನಾವು ಅವ್ರಿಗೆ ಕೊಡ್ತಾಯಿದ್ದೀವಿ. ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಹೊಯ್ಸಳ ಬಾಂಧವರು ನಮಗೆ ಎಲ್ಲ ಥರ ಸಹಕಾರ ಮತ್ತು ಉತ್ತೇಜನ ಕೊಡ್ತಾ ಇರೋದ್ರಿಂದ ಈ ಕಾರ್ಯಕ್ರಮನ ಇಷ್ಟು ಯಶಸ್ವಿಯಾಗಿ ಮಾಡ್ತಾಯಿದ್ದೀವಿ. ಈ ಯಶಸ್ವಿಯಿಂದ ನಮ್ಮ ದಾನಿಗಳಿದ್ದಾರೆ. ದಾನಿಗಳಿಂದಲೇ ಎಲ್ಲ ಕಾರ್ಯಕ್ರಮಗಳು ನಡೆಸ್ತಾ ಇದ್ದೀವಿ ಅಂದರೆ ತಪ್ಪಾಗಲಾರ್ದು. ಇದು ನನ್ನ ಅನಿಸಿಕೆ. ಎಲ್ಲ ಇಲ್ಲಿ ನಮ್ಮ ಸಮೂಹ ಬಾಂಧವರು ಬಂದಿದ್ದಾರೆ. ಅವರೆಲ್ಲ ಬಂದು ಇಲ್ಲಿ ಒಬ್ರಿಗೊಬ್ಬರಿಗೆ ತಮ್ಮ ಕುಟುಂಬದ ಎಲ್ಲ ಪರಿಚಯ ಮಾಡಿಕೊಂಡು ಸಂಘ ದಿನಾಚರಣೆ ದಿವಸ ಆಚರಣೆ ಮಾಡಿಕೊಂಡು ಹೋಗ್ತಾರೆ. ಇದು ಉದ್ದೇಶ. ಜನ ಸಾಧಕರಿಗೆ ಸನ್ಮಾನ ಮಾಡಿದ್ದೀವಿ. ಮತ್ತು 15 ಜನ ಹಿರಿಯ ನಾಗರಿಕರಿಗೆ ಮಾಡಿದ್ದೀವಿ. ಹೆಂಗಸರು ಗಂಡಸರು ಸೇರಿ. ಆಮೇಲೆ ದಂಪತಿಗಳಿಗೆ 8 ಜನ ದಂಪತಿಗಳಿಗೆ ಮಾಡಿದ್ದೀವಿ. ಆಮೇಲೆ PhD ಮಾಡಿದವರಿಗೆ 6 ಜನ ಮಾಡಿದ್ದೀವಿ. ಸಾಧಕರಿಗೆ 8 ಜನ ಮಾಡಿದ್ದೀವಿ. ಈ ಸಾಧಕರಲ್ಲಿ ನಮ್ಮ ಪತ್ರಿಕೋದ್ಯಮ ಇದ್ದಾರೆ, ಫೋಟೋಗ್ರಫಿಯವರಿದ್ದಾರೆ. ವಿವಿಧ ಇದರಲ್ಲಿ ಕಾರ್ಯಕ್ರಮ ಮಾಡಿ ಸಮಾಜಕ್ಕೆ ಹೆಚ್ಚಿನ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅಂಥವ್ರನ್ನ ನಾವಾಗೇ ಗುರುತಿಸಿ ಅವ್ರನ್ನ ಕರೆದು ಇಲ್ಲಿ ನಾವು ಸನ್ಮಾನ ಕಾರ್ಯಕ್ರಮ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಸುಮಾರಾಗಿ 50 ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ. ಸಂಘದ ಮೂಲ ಉದ್ದೇಶ ಹುಡುಗರಿಗೆ, ಬಡ ಹುಡುಗರಿಗೆ ನಾವು ವಿದ್ಯಾಭ್ಯಾಸ ಕೊಡಬೇಕು ಮತ್ತು ನಮ್ಮ ಊರಿನೆಲ್ಲರೂ ಒಂದು ಕಡೆ ಸೇರಿಸಿ ಕಷ್ಟ ದುಃಖಗಳನ್ನ ಮಾಡಿ ಅವ್ರನ್ನ ನಮ್ಮ ಪರಂಪರೆ ಏನಿದೆ, ವಯಸ್ಸಾದ ಕರ್ನಾಟಕ ಪರಂಪರೆ ಇದೆಯಲ್ಲ, ಆ ಪರಂಪರೆ ಮುಂದುವರಿಯೋಕ್ಕೆ ಏನೇನು ಮಾಡಬೇಕು ಸಕಲ ಕೆಲಸಗಳನ್ನ ನಾವು ಮಾಡ್ತಾಯಿದ್ದೀವಿ.